ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ನಾನು ಯಾವುದೇ ರೀತಿ ಲಂಚ್ ಡಿನ್ನರ್ ಏನು ತೋರಿಸ್ತಾ ಇಲ್ಲ. ಸೊ ಬೆಳಗ್ಗೆ ಹೊತ್ತಿನಲ್ಲಿ ಬ್ರೇಕ್ಫಾಸ್ಟಿಗೆ ನಾವು ಏನು ತಿನ್ನಬೇಕು ಅನ್ನೋ ಗಡಿಬಿಡಿಯಲ್ಲಿ ಹಾಗೆ ಹೋಗ್ಬಿಡ್ತಾ ಇರ್ತೀವಲ್ವ. ಸೊ ಅಂಥವ್ರೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಈಸಿ ಆದಂತಹ ರೆಸಿಪಿಯನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದುವೇ ಪೀನಟ್ ಬಟರ್. ಸೊ ಮನೇಲಿ ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಏನು ಬಳಸಿಲ್ಲ, ಆದರೂ ಕೂಡ ತುಂಬ ಸ್ವೀಟ್ ಆಗಿರುತ್ತೆ. ಅದೇನು ಅನ್ನೋದನ್ನ ನೆಕ್ಸ್ಟ್ ಮಾಡ್ತಾ ಹೇಳ್ತೀನಿ ಬನ್ನಿ. ಫಸ್ಟು ಶೇಂಗಾ ಬೀಜನ ಹುರ್ಕೊಳ್ಬೇಕು. ನಾನಿಲ್ಲಿ ಈ ಕಪ್ನಿಂದ 2 ಕಪ್ನಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ. ನೀವು ಲೋಟದ ಅಳತೆಯಲ್ಲಿ ಅಥವಾ ಬಟ್ಲ ಅಳತೆಯಲ್ಲಿ ಯಾವುದರ ಅಳತೆಯಲ್ಲಿ ಬೇಕಾದರೂ ತಗೋಬಹುದು. ಸೊ ಈಗ ಒಂದು ಪ್ಯಾನ್ಗೆ ಹಾಕೊಳ್ಳೋಣ. ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಇದನ್ನು ಹುರಿಬೇಕು. ಒಂದು ಒಳ್ಳೆ ಅರೋಮಾ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಈ ರೀತಿ ಕೈ ಆಡಿಸ್ತಾ ಇರಬೇಕು. ಆವಾಗ ಈವನ್ ಆಗಿ ಎಲ್ಲದನ್ನು ಹುರ್ಕೋಬೇಕಾಗತ್ತೆ. ಇದು ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ. ಸೊ ಇನ್ನು ಈ ರೀತಿ ಹುರ್ಕೋಬೇಕು. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು. ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಹುರ್ಕೊಂಡಾಗಿದೆ. ಯಾವ ಹದದಲ್ಲಿ ಹುರಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶೇಂಗಾ ಬೀಜ ಈ ರೀತಿ ಹುರ್ಕೊಂಡಾಗಿದೆ. ಇದು ತಣ್ಣಗಾಗಬೇಕು. ಒಂದು ಮರದಲ್ಲಿ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್, ಇದು ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ಇದರ ಹೊಟ್ಟೆಲ್ಲ ತೆಗೆದುಬಿಟ್ಟು ತಗೊಂಡು ಬರ್ತೀನಿ. ನೋಡಿ, ಇದ್ರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡಾಗಿದೆ. ಸೊ ಈ ಬಣ್ಣ ಬರಬೇಕು. ಒಂದು ಕೂಡ ನೋಡಿ ಕಪ್ಪಾಗಿಲ್ಲ, ಎಲ್ಲ ಕೂಡ ಒಂದು ಗೋಲ್ಡನ್ ಕಲರ್ ಬಂದಿದೆ ಅಲ್ವಾ. ಈ ಥರ ಬಂತು ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಟೆಕ್ಸ್ಚರು ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ಒಂದು ಜಾರ್ಗೆ ಹಾಕೊಳ್ಳೋಣ. ಇದಕ್ಕೆ ನೋಡಿ ಇಷ್ಟು ಉಪ್ಪನ್ನ ಹಾಕ್ಕೋಬೇಕು. ಇಷ್ಟೇ, ಜಾಸ್ತಿ ಹಾಕಿದ್ರೂ ತುಂಬ ಉಪ್ಪು ಆಯಿತು ಅಂದರೂ ತಿನ್ನೋಕ್ಕಾಗೋದಿಲ್ಲ. ಈಗ ಇದನ್ನು ರುಬ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇದಕ್ಕೆ ನಾವು ಇನ್ನೂ ಏನೂ ಹಾಕಿಲ್ಲ. ಶೇಂಗಾ ಬೀಜದಿಂದನೇ ಎಣ್ಣೆ ಬಿಡುತ್ತಲ್ವ. ಸೊ ಅದರಿಂದನೇ ನಮಗೆ ಸ್ಮೂತಾಗಿ ರುಬ್ಕೊಂಡ್ಬಿಡ್ಬೇಕು. ಫ್ರೆಂಡ್ಸ್, ಇನ್ನು ಸ್ವೀಟ್ಗೋಸ್ಕರ ನೀವು ಜೇನುತುಪ್ಪ ಅಥವಾ ಬೆಲ್ಲನ ಉಪಯೋಗಿಸ್ಕೋಬಹುದು. ಜೇನುತುಪ್ಪ ಯೂಸ್ ಮಾಡೋದಿತ್ತು ಅಂದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಬೆಲ್ಲ ಯೂಸ್ ಮಾಡೋದಿತ್ತು ಅಂದರೆ ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸಿಹಿಗೋಸ್ಕರ ಮಾಂಕ್ ಫ್ರೂಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 0 ಶುಗರ್, ಇದರಲ್ಲಿ ಸಕ್ಕರೆ ಏನೂ ಇರೋದಿಲ್ಲ. ಹಣ್ಣಿಂದ ತೆಗೆದಿರುವಂತಹ ಶುಗರ್ ಇದು. ಹಾಗಾಗಿ 0 ಕ್ಯಾಲರೀಸ್, ಆರಾಮಾಗಿ ತಿನ್ಬೋದು. ಹಾಗೆ ಇದನ್ನು ಮಕ್ಕಳಿಗೂ ಸಹ ಕೊಡ್ಬೋದು. ನೀವೇನಾದರೂ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಇಲ್ಲಿ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಇದೇನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಹಾಕ್ಕೊಂಡ್ರೂ ಆಯಿತು. ತುಂಬ ಸಿಹಿ ಕೊಡುತ್ತೆ, ನ್ಯಾಚುರಲ್ ಸ್ವೀಟ್ ಇದು. ಮತ್ತು ನೀವು ಟೀ, ಕಾಫಿ, ಡೆಸರ್ಟ್ಗಳಿಗೆ ಈ ಥರ ಪೀನಟ್ ಬಟರ್ ಮಾಡಲಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಾನಂತೂ ಈಗ ಸಕ್ಕರೆ ಕಂಪ್ಲೀಟಾಗಿ ಬಿಟ್ಟಿದ್ದೀನಿ. ಹಾಗಾಗಿ ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬರೀ ನಾನು ಇಂಥ ಡೆಸರ್ಟ್ಗಳು ಮಾಡಲಿಕ್ಕೆ ಅಥವಾ ಪೀನಟ್ ಬಟರ್ ಮಾಡಲಿಕ್ಕೆ ಅಷ್ಟೇ ನಾನು ಯೂಸ್ ಮಾಡ್ಕೊಳ್ತೀನಿ. ಕಾಫಿ, ಟೀಗೂ ಸಹ ಯೂಸ್ ಮಾಡ್ಕೋಬೋದು. ಹಾಕ್ಕೊಳ್ಳೋಣ ಇದನ್ನು. ನಾನು 1.5 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಬೇಕು ಅಂದರೆ ನೀವು ಅಡ್ಜಸ್ಟ್ ಮಾಡಿ ಹಾಕ್ಕೋಬೋದು, ಇನ್ನೂ ಸ್ವಲ್ಪ ಬೇಕು ಅಂದರೆ. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ನೀವು ಶೇಂಗಾದ ಎಣ್ಣೆ ಆದರೂ ಉಪಯೋಗಿಸ್ಕೋಬಹುದು ಅಥವಾ ಒಲಿವ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇಷ್ಟೇ, ಇದನ್ನು ಇನ್ನೊಂದ್ಸಲ ರುಬ್ಕೊಂಡ್ಬಿಡೋಣ. ನೋಡಿ, ಈ ಥರ ಸ್ಮೂತಾಗಿ ರುಬ್ಕೋಬೇಕು. ನಾವು ಒಂದು ವೇಳೆ ಚಾಕ್ಲೇಟ್ ಪೀನಟ್ ಬಟರ್ ಮಾಡ್ಕೋಬೇಕು ಅಂದರೆ ಇದಕ್ಕೇನೆ
1 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ಮತ್ತು ಸ್ವಲ್ಪ ಜೇನುತುಪ್ಪನ ಹಾಕಿ ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ನಮಗೆ ಚಾಕ್ಲೇಟ್ ಪೀನಟ್ ಬಟರ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇನ್ನು ಇದರ ಟೆಕ್ಸ್ಚರ್ ನೋಡಿ, ಸೇಮ್ ನಮಗೆ ಹೊರಗಡೆಯಲ್ಲಿ ಸಿಗುತ್ತಲ್ವಾ ಅದೇ ಥರನೇ ಮನೇಲೇ ಮಾಡ್ಕೊಳ್ಬೋದು. ತುಂಬ ಕಡಿಮೆ ಖರ್ಚಿನಲ್ಲಿ, ಬಟ್ ಸ್ವಲ್ಪ ಪೇಷನ್ಸ್ ಬೇಕಷ್ಟೆ. ನೋಡಿ, ಇನ್ನೇನು ಹಾಕಿಲ್ಲ ನಾನು. ಎಷ್ಟು ಸೂಪರ್ ಆದಂತಹ ಪೀನಟ್ ಬಟರ್ ರೆಡಿ ಆಗಿದೆ ಅಂತ. ಫ್ರೆಂಡ್ಸ್, ನೀವು ಇದನ್ನು ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಸೊ ನಾನು ಬ್ರೆಡ್ ಜೊತೆ ಅಪ್ಲೈ ಮಾಡ್ಕೊಂಡು ತಿಂತೀನಿ. ಈ ಪೀನಟ್ ಬಟರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಂತ ಹೇಳಿಬಿಟ್ಟು ಜಾಸ್ತಿ ತಿಂದರೆ ಫ್ಯಾಟ್ ಜಾಸ್ತಿ ಆಗುತ್ತೆ. ದಿವಸಕ್ಕೆ 1 ಅಥವಾ 2 ಟೀ ಸ್ಪೂನಷ್ಟು ತೊಗೋಬೇಕು. ಆ್ಯಂಡ್ ಹಾಗೆ ಇನ್ನೊಂದು ಏನಪ್ಪ ಅಂದರೆ, ನಾನು ಮರ್ತೋಗ್ಬಿಟ್ಟೆ ಆ್ಯಕ್ಚುಲಿ. ಶೇಂಗಾ ಬೀಜ ಹುರಿದ್ಬಿಟ್ಟು ಹೊಟ್ಟೆಲ್ಲ ತೆಗ್ದಿರ್ತೀವಲ್ವ, ಆ ಟೈಮ್ನಲ್ಲೇ ಸ್ವಲ್ಪ ಎತ್ತಿಟ್ಬಿಟ್ಟು ಅದನ್ನು ಸಣ್ಣಕ್ಕೆ ಚಾಪ್ ಮಾಡಿಬಿಟ್ಟು ಲಾಸ್ಟಿಗೆ, ಅಂದರೆ ಪೀನಟ್ ಬಟರ್ ಎಲ್ಲ ರೆಡಿ ಆದಮೇಲೆ ಒಂದು ಕಂಟೈನರ್ಗೆ ಹಾಕ್ಕೊಳ್ತೀವಲ್ವ, ಆ ಟೈಮ್ನಲ್ಲಿ ಅದು ಶೇಂಗಾ ಬೀಜ ನಾವು ಜಜ್ಜಿರ್ತೀವಿ ನೋಡಿ, ಅದನ್ನು ಹಾಕ್ಕೋಬೇಕು. ಆವಾಗ ಪೀನಟ್ ಬಟರ್ ತುಂಬ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಬಟ್ ನಾನು ಅದು ಮರ್ತೋಗ್ಬಿಟ್ಟೆ ತೆಗಿಯೋದು. ಫ್ರೆಂಡ್ಸ್ ನೋಡಿ, ಈ ಥರ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಬಿಟ್ಟು ನೀವು ಫ್ರಿಜ್ನಲ್ಲಿ ಆರಾಮಾಗಿ 1 2ರಿಂದ 3 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾಯಿತು ಅಂದರೆ. ಇಲ್ಲ ನೀವು ಹೊರಗಡೆನೂ ಇಡ್ಬೋದು. ನೋಡಿ, ಇದು ಅರೌಂಡ್ ನಾನು ಹತ್ತತ್ರ 1 ತಿಂಗಳಾಯಿತು ಇದು ಮಾಡಿ, ಇನ್ನೂ ಫ್ರೆಶ್ ಆಗೇ ಇದೆ. ಸೊ ಹೊರಗಡೆ ಇಟ್ಟರು ಏನಾಗಲ್ಲ. ಬಟ್ ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿತ್ತು ಅಂದರೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡೋದು ಒಳ್ಳೆಯದು. ಆಮೇಲೆ ಇದನ್ನು ಯೂಸ್ ಮಾಡಬೇಕಾದ್ರೆ ನೀಟಾಗಿರೋಂತಹ ಸ್ಪೂನ್ನ ಯೂಸ್ ಮಾಡಿ. ಸ್ವಲ್ಪ ಒದ್ದೆ ಇರೋದು ಅಥವಾ ಏನಾದರೂ ಗಲೀಜಿತ್ತು ಅಂದರೆ ಬೇಗನೆ ಹಾಳಾಗಿಬಿಡುತ್ತೆ, ಬೂಸ್ ಬಂದುಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಫುಲ್ ಖಾಲಿ ಆಗಿದೆ. ಸೊ ಹಾಗಾಗಿ ಫ್ರೆಶ್ ಆಗಿ ಈಗ ಮಾಡ್ತಾಯಿದ್ದೀನಿ. ಖಾಲಿ ಆದ್ರೂ ಇದರ ಅರೋಮ ಎಷ್ಟಿದೆ ಗೊತ್ತಾ? ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಿ ಇಷ್ಟು ಈಸಿನಾ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇನ್ನು ಈಗ ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಮಾಡೋದು ಎಷ್ಟು ಈಸಿನೋ ಅಷ್ಟೇ ರುಚಿಯಾಗಿರುತ್ತೆ. ಇನ್ನು ಇದರ ಸ್ಮೆಲ್ಲಂತೂ ಹೊಟ್ಟೆ ತುಂಬಿಡತ್ತೆ. ಸೊ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ. ಸಕ್ಕತ್ತಾಗಿದೆ. ನೋಡಿದ್ರೆ ತಿನ್ಬೇಕು ಜಾಸ್ತಿ ಅಂತ ಅನ್ಸುತ್ತೆ, ಬಟ್ ಇದು ಫ್ಯಾಟ್ ಅಲ್ವಾ, ಜಾಸ್ತಿ ತಿನ್ನೋಕ್ಕೂ ಆಗೋದಿಲ್ಲ. ಹಾಗಾಗಿ ಒಂದು ದಿವಸಕ್ಕೆ 1 ಅಥವಾ 2 ಟೀ ಸ್ಪೂನ್ ಅಷ್ಟು ಮಾತ್ರ ತಗೊಳ್ತೀನಿ. ಹೊರಗಡೆಯಿಂದ ಜಾಮ್ ತಂದು ತಿನ್ನೋದಕ್ಕಿಂತ ಇದೆಷ್ಟೋ ಬೆಟರ್. ತುಂಬ ಸಿಲ್ಕಿಯಾಗಿರುತ್ತೆ ಟೆಕ್ಸ್ಚರು, ಮತ್ತು ತುಂಬ ಸ್ಮೂತಾಗಿರುತ್ತೆ. ಜೊತೆಗೆ 100% ನ್ಯಾಚುರಲ್ ಇರೋ, ಇನ್ನೇನು ಅಡಿಕ್ಟಿವ್ಸ್ ಮತ್ತು ಕೆಮಿಕಲ್ಸ್ ಏನು ಮಿಕ್ಸ್ ಮಾಡಿಲ್ಲ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ವ? ಒಂದ್ಸಲ ಈ ಥರ ಮಾಡಿಟ್ಕೊಂಡ್ರೆ. ಇನ್ನು ನಾನು ಯಾಕೆ ಇದನ್ನು ಶೇರ್ ಮಾಡಿದೆ ಗೊತ್ತಾ? ತುಂಬ ಜನರು ಏನೂ ತಿನ್ನೋದಿಲ್ಲ, ಬೆಳಗ್ಗೆ ಹೊತ್ತು ಟೈಮ್ ಇರೋಲ್ಲ ಅಂತ ಹೇಳ್ಬಿಟ್ಟು. ಮನೇಲಂತೂ ಹೆಂಗಿದ್ರು ಚಪಾತಿ, ದೋಸೆ ಹಿಟ್ಟು ಅಥವಾ ಈ ಥರ ಬ್ರೆಡ್ ಅಂತೂ ಇದ್ದೇ ಇರತ್ತಲ್ವ. ಅದ್ರ ಜೊತೆ ಸ್ವಲ್ಪ ಈ ಥರ ಪೀನಟ್ ಬಟರ್ ಹಾಕ್ಕೊಂಡು ಹೋಗಿ ತಿಂದರೆ ಬ್ರೇಕ್ಫಾಸ್ಟು ಆಗುತ್ತೆ, ನಾವು ಕೂಡ ಆರಾಮಾಗಿ ಆ್ಯಕ್ಟಿವ್ ಆಗಿರ್ಬೋದು. ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ. ಸೊ ಇದು ನನ್ನ ಫೇವ್ರೆಟ್ ರೆಸಿಪಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ಈ ಪೀನಟ್ ಬಟರ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನೀವು ಕೂಡ ಟ್ರೈ ಮಾಡಿದರೆ ಹೇಗಿತ್ತು ಈ ರೆಸಿಪಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಈ ರೀತಿ ಈಸಿ ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.